ಸೊ ನಾನು 2001 ಅನಿಸುತ್ತೆ ಸೀರಿಯಸ್ ಆಗಿ ಬರೆಯೋಕ್ಕೆ ಶುರು ಮಾಡಿದ್ದು. ಒಂದು ತಿಂಗಳು 2-3 ಲೇಖನಗಳು ಬರೀತಿದ್ದೆ. ವೇರಿಯಸ್ ಸಬ್ಜೆಕ್ಟ್ಸು, ಸಿನಿಮಾ ಬಗ್ಗೆ ಇರಬಹುದು, ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಇರಬಹುದು, ಟೆಕ್ನಾಲಜಿ ಇರಬಹುದು. ವ್ಯಾಸ್ಟ್, ನನಗಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬೇರೆ ಬೇರೆ ವಿಚಾರಗಳ ಬಗ್ಗೆ. ಸೊ ಇಂಥದ್ದೇ ಅಂತಿಲ್ಲ. ಆವಾಗ ಇರಾಕ್ ವಾರ್ ನಡೀತಾ ಇತ್ತು. ಸೊ ಮೈ ಫ್ರೆಂಡ್, ಒನ್ ಆಫ್ ಮೈ ಕೊಲೀಗ್ ಯೂಸ್ ಟು ರೀಡ್ ವಾಲ್ ಸ್ಟ್ರೀಟ್ ಜರ್ನಲ್ ಎವ್ರಿ ಡೇ. ಸೊ ಆತ ಒಂದು ಹ್ಯಾಂಗಲ್ ಹೇಳ್ದ, ನೋಡು, ಇದು ದಿಸ್ ಇಸ್ ನಾಟ್ ದ ವಾರ್ ದಟ್ ಈಸ್ ಹ್ಯಾಪನಿಂಗ್ ಬಿಟ್ವೀನ್ ಇರಾಕ್ ಆ್ಯಂಡ್ ದ ಇನ್ವೇಷನ್ ಆಫ್ ಇರಾಕ್ ಬೈ ದ US ಇಸ್ ನಾಟ್ ಜಸ್ಟ್ ಅಬೌಟ್ ಡೆಮಾಕ್ರಸಿ ಆರ್ ಟಾಪ್ಲಿಂಗ್ ಸದ್ದಾಮ್ ಹುಸೇನ್, ಇಟ್ಸ್ ಅಬೌಟ್ ಆಯಿಲ್ ಅಂತ. ಸೊ ಹಾಗಾಗಿ ಈಗ ನಾವು ನೋಡ್ತಾ ಇದೀವಿ, ಇರಾನ್ ಇದು ನಡೀತಿರೋದನ್ನು, ಅದು ಒಂದು ಡ್ರೈವಿಂಗ್ ಫೋರ್ಸ್ ಅಮೇರಿಕನ್ಸ್ಗೆ ಏನಂದ್ರೆ ಕ್ಯಾಪಿಟಲಿಸಮ್ ಅಂಡ್ ಮನಿ. ಸೊ ಅವರಿಗೆ ಲಾಭ ಇಲ್ಲದೆ ಮೋಸ್ಟ್ ಆಫ್ ದ ಟೈಮ್ಸ್ ದೇರ್ ಟಾಕಿಂಗ್ ದೇರ್ ವರ್ಡ್ಸ್ ಅಬೌಟ್ ಡೆಮಾಕ್ರಸಿ ಈಸ್ ವೆರಿ ಹಾಲೋ. ಸೊ ಹಾಗಾಗಿ ಆತ ಹೇಳಿದ ಆ ಆ್ಯಂಗಲಲ್ಲಿ ಇಟ್ಕೊಂಡು ಬರದೆ. ಸೊ ಇದಕ್ಕೆ ಡಿಫ್ರೆಂಟಾಗಿ ಬರೀತಾ ಇದ್ದೆ. ಪ್ರಾಬ್ಲಿ ಐ ವಾಸ್ ದ ಓನ್ಲಿ ಒನ್ ಹೂ ವಾಸ್ ಕೈಂಡ್ ಆಫ್ ಸೆಕ್ಯುಲರ್, ಲಿಬರಲ್ ಆ್ಯಂಡ್ ಪ್ರೋ ಡೆಮಾಕ್ರಾಟ್, ಎಸ್ಪೆಷಲಿ ಆ ಟೈಮಲ್ಲಿ, ಪೀರಿಯಡಲ್ಲಿ ಬರೀತಿದ್ದಂಥ NRI ಅಲ್ಲಿ.